ನನ್ನ ಮಗಳು ಬರಲಿ, ಮಾಡಿಸ್ತೀನಿ ಸರಿಯಾಗಿ. ಹಾಂ, ನನ್ನ ಕತ್ತೆ ಇಸ್ಕೊಬತ್ತೀಯಾ? ಎಷ್ಟು ದುರಂಕರ ನಿಂಕ. ಬಂದಂಗೋಳೆ ಗಾಡಿ ಶಬ್ದ ಆತೈತಿ. ಅಮ್ಮ, ಅಮ್ಮ, ಯಾರು? ಯಾರಮ್ಮ? ಬರ್ರಮ್ಮ ಇಲ್ಕ. ಯಾರು ಕಾಣಿಸ್ತಾ ಇಲ್ಲಮ್ಮ. ಅಮ್ಮ, ಏನಾಯ್ತಮ್ಮ? ಹಾಂ, ಮಾತಾಡೋಕ್ಕೂ ಆತ ಇಲ್ಲಮ್ಮ. ಯಾಕಮ್ಮ ಇಷ್ಟು ಸುಸ್ತಾಗಿ ಹೋಗಿದ್ಯಾ? ಓ ಪೂಜಾ, ಬಂದಿದ್ಯಾನಮ್ಮ? ಬಂದಿದ್ಯಾ? ನಾನೆಲ್ಲೇ ನಿನ್ನ ಮಕ್ಕ ನೋಡ್ತೀರಾ ಸತ್ತೋಗ್ಬಿಡ್ತೀನೋ ಅಂತ ಅನ್ಕೊಂಬಿಟ್ಟಿದ್ನಮ್ಮ. ಅಂಥ ಕೆಲಸ ಕೊಟ್ಟವಳಮ್ಮ ಅವಳು, ಯಾಕಿಲ್ಲಮ್ಮನ ಮಗಳು. ಹಾಂ, ನೋಡಮ್ಮ, ನೀರು ಟ್ಯಾಂಕ್ ಹತ್ರ ನೀರು ಬಿಡಿಲ್ಲ ಅಂದ್ಬಿಟ್ಟು ಕತ್ತಿಸ್ಕೊಕ್ ಬಂದ್ಬಿಟ್ಟವಳಮ್ಮ. 1 ಅವರಮ್ಮ ಓಡಾಡಿ ಬಿಡಿಸ್ಕೊಂಬಂದಮ್ಮ. ಸುಸ್ತಾಗ್ತದಮ್ಮ ಪೂಜಾ, ಮಾತಾಡೋಕ್ಕೆ ಆತಲ್ಲಮ್ಮ ನನ್ನ ಕೈಗ. ನನ್ನ ಹತ್ರ ನೀರು ಬರ್ತಾ ಇದ್ವಲ್ಲ, ಏನಕ್ಕ ಮಾಲಕ್ಕೆ ಹೋಗಿದ್ದು ನೀನು? ಹಾಂ, ಅಯ್ಯೋ ಅವ್ನು ಎದುರು ಬಿತ್ತೋಗ ಆ ವಾಟ್ರ್ ಮ್ಯಾನು ನೀರು ಬಿಟ್ಟು 20 ದಿವಸ ಆಗೋಯ್ತಮ್ಮ. ಅದಕ್ಕೆ ಅಲ್ಲಿಗೆ ಹೋಗಿದ್ದಮ್ಮ. ಆತ ಇಲ್ಲಮ್ಮ ಪೂಜಾ, ಆತ ಇಲ್ಲ. ಅತ್ತೆ ಏನಾಗ್ತೈತತ್ತೆ? ಹಾಂ, ನಡೀರಿ ಹಾಸ್ಪಿಟ್ಲ್ ಕನ ಹೋಗೋಣ. ಅಯ್ಯೋ, ಇವಾಗ ಹೋಗೋ ಪ್ರಾಣ ಓದ್ತದಪ್ಪ. ಏನಕ್ಕಪ್ಪ ಆಸ್ಪತ್ರಿಕ? ಬೇಡಪ್ಪ, ನಾನು ಸತ್ತೋಗ್ಬಿಡ್ತೀನಪ್ಪ, ಉಳಿಯಲ್ಲ. ಬೇಡಮ್ಮ, ನಂಗೆ ಅಳು ಬರ್ತೈತಮ್ಮ. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತೀಯ? ಅವಳಮ್ಮ ಕತ್ತಿಸ್ಬಿಡ್ಲಮ್ಮ, ನಂಗೆ ಕತ್ತೆಲ್ಲ ನೋವಮ್ಮ ಪೂಜಾ, ನೋವು. ಪೂಜಾ, ಅವಳ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಮ್ಮ. ಅವಳು ಮಾತ್ರ ಸುಮ್ಮನೆ ಬಿಡಬೇಡಮ್ಮ, ಮಾಡ್ಕೊಂಡು ಗತಿ ಕಾಣಿಸಮ್ಮ. ಅತ್ತೆ, ಹೆಂಗ್ಸ್ರು ನೀರು ಇಟ್ಕೊಳಕ ಹೋಗತ್ತವ, ಇದು ಮಾಮೂಲಿ ಕಿತ್ಲಾಟ. ಅದಕ್ಕೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಾಗ್ತೈತಾ? ಹಾಂ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದ್ಸತಿ ನೀವು ನೀರು ಬರ್ದಿದ್ರು ಕೆಡ್ತಾ ಅಲ್ಲಿ ನೀರಕ್ಕೆ ಹೋಗ್ಬಿಟ್ಟು ಬೋರ್ವೆಲ್ ಹತ್ರಕ್ಕ ನೀರಿಗೆ ಹೋಗೋದೇ ಬೇಡ. ನೀವು ಯಾವ್ದಾನ ಒಂದು 500 ರೂಪಾಯಿ ಕೊಟ್ಟು ಗಾಡಿ ಹಾಕ್ಸ್ಕೊಳ್ರಿ ಮನೆಕ. ಏನಕ್ಕೆ ಹೋಗೋದು ಅದ್ಕ? ಹೋಗೋದು ಬೇಡ ನೀವು. ಪೂಜಾ, ನೀನೇನೋ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಮ್ಮ, ಪೊಲೀಸ್ ಕಂಪ್ಲೇಂಟ್ ಕೊಡು. ಇಲ್ಲ ಅಂತಂದರೆ ನಾನು ಇವಾಗ ಸತ್ತೋತೀನಮ್ಮ. ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಲ್ಲಮ್ಮ ಪೂಜಾ, ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಲ್ಲ. ಅಮ್ಮ ಏನೇನೋ ಮಾತಾಡ್ಬೇಡ, ಸುಮ್ಮನೆ ಇರಮ್ಮ. ನಂಗೆ ದಿಗ್ಲಾತೈತೆ. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತೀಯಾ? ಹಾಂ, ಪೊಲೀಸ್ ಕಂಪ್ಲೇಂಟ್ ಕೊಡೋದೇನು ಬೇಡ, ಸುಮ್ಮನೆ ಇರಮ್ಮ. ಅದೊಂದು ರಾಮಾಯಣ, ಸುಮ್ಮನೆ ಇರು. ನಾನು ವಿಜಯ್ಗೂ ಅಜಯ್ಗೂ ಫೋನ್ ಮಾಡಿ ಅವ್ರ ಅಕ್ಕನ್ಗ ಮುಗಿಸ್ತೀನಿ, ಸುಮ್ಮನೆ ಇರಮ್ಮ. ನೀನೇನು ಬೇಜಾರು ಮಾಡ್ಕೊಂಬೇಡ. ಮಾಡಮ್ಮ, ಫೋನ್ ಮಾಡೇ. ಆಮೇಲೆ ಮಾಡ್ತಾಳೆ. ನೀವು ಎದ್ದೇಳ್ರತ್ತೆ, ಕೂತ್ಕ ಹೇಳ್ರಿ. ಏನಾದರೂ ಒಂಚೂರು ತಿನ್ನಿರಂತೆ. ನಾವು ಅಲ್ಲಿಂದನೇ ಇಡ್ಲಿ ಕಟ್ಸ್ಕೊಂಬಂದಿದ್ದೀರಿ, ಎದ್ದೇಳ್ರಿ. ಇಲ್ಲಪ್ಪ, ಫೋನ್ ಮಾಡಲಿ, ಸುಮ್ಮನೆ ಇರಪ್ಪ. ಫೋನ್ ಮಾಡಲಿ, ನಾನು ನೋಡ್ಬೇಕಪ್ಪ ಅವಳನ್ನ ಬೈಯೋದು ಕಣ್ಣಾಗ. ಏನು ಕೆಲಸ ಕೊಟ್ಬಿಟ್ಲಪ್ಪ, ಇಡೀ ಊರೇ ನಿಂತು ನೋಡ್ತಾ ಇತ್ತಪ್ಪ. ಯಾರು ಒಬ್ಬರನ್ನ ಬರಬೇಡ ನಾನು ಬಿಡ್ಸಕ್ಕ. ಹಾಂ ಪೂಜಾ, ನಿಮ್ಮ ಅಪ್ಪನು ನಿಮ್ಮ ಚಿಕ್ಕಪ್ಪನು ಎಲ್ಲ ಅಲ್ಲೇ ಇದ್ರೆ ಯಾರೂ ಬಿಡಿಸಿಲ್ಲ. ಅಲ್ಲಮ್ಮ, ಅಪ್ಪನು ಅಲ್ಲೇ ಇದ್ನಾ? ಹಾಂ, ಅಪ್ಪನ ಬಿಡಿಸ್ಬೇಕಾಗಿತ್ತಾನೆ. ಏನು ಮನುಷ್ಯನ ಏನಮ್ಮ ಅಪ್ಪನ? ಅಯ್ಯೋ, ಅವನ ಮಗ ಮುಚ್ಚೋಗ ಸಾಯಿ ಅಂತ ನಮ್ಮ ನನ್ನನ್ನು ನಾನು ಏನಮ್ಮ ಮಾಡಬಾರ್ದು ಮಾಡಿರೋದು ಅವನ್ಕ. ಅವಳು ಸಂಗೀತ ಮಗನ್ಗೆ 50 ಗ್ರಾಮ್ ಚೇಂಜ್ ಮಾಡ್ಸಾಕವನಮ್ಮ. ನನ್ನ ಮಗಳಿಗೆ ಒಂದು ದಿವಸಕ್ಕೂ ಒಂದು ಜೊತೆ ಬಟ್ಟೆಗಳು ಕೊಡ್ಸಿಲ್ಲ. ಏನು ಕೊಡ್ಸೋದು ಬಿಡಮ್ಮ. ಇವತ್ತೋ ನಾಳೆ ಸಾಯ್ತಾನವನ, ಸಾಯ್ಲಿ. ಅವನ ಸತ್ರು ಅವನ ಮಕ್ಕ ನೋಡಕ್ಕೆ ಹೋಗಲ್ಲ ನಾನು. ಅವನೆಲ್ಲಮ್ಮ ಸಾಯ್ತಾನೆ? ಅವನೆಲ್ಲಿ ಸಾಯ್ತಾನೆ? ನಿಮ್ಮ ಚಿಕ್ಕಮ್ಮನ ಇವಾಗ ಬಸ್ರಿನಮ್ಮ, ಹೋಗೋಳೆ ಊರ್ಕ. ಎರ್ಗೆಗೆ ಹೋಗೋಳಮ್ಮ. ಈ ಊರಾಗಿದ್ದರೆ ಜನ ನಗಿತಾರೆ ಅಂತ ಎರ್ಗೆಕ ಊರ್ಗೆ ಹೋಗೋಳೆ. ಅಮ್ಮ, ಏನಮ್ಮ ಹಿಂಗೆ ಹೇಳ್ತಾ ಇದೆಯಾ? ಇವಾಗ ಬಸ್ರಿನಾ? ಹ್ಞೂನಮ್ಮ, ಇವಾಗ ಬಸ್ರಿನಮ್ಮ. ನಿಮ್ಮ ಚಿಕ್ಕಮ್ಮನು ಇವಾಗ ಬಸ್ರಿ, ಹೋಗೋಳೆ ಊರ್ಕ. ಅಯ್ಯೋ ದೇವ್ರೆ, ಇದೇನಮ್ಮ? ಥೂ, ನಾಚಿಗ್ಲಾಗ್ಬೇಕು ಅವ್ರ ಜನ್ಮಕ್ಕ. ಲೇ, ಅವ್ರು ಎಲ್ಲ ನಾಳೆ ಹೋಗ್ಲಿ, ನಾನು ನೋಡೆ ಅಲ್ಲಿಂದ ಇಲ್ಲಿಗೆ. ಅದಕ್ಕೆ ನಾನು ಬಂದಿರೋದು. ನಾನು ನೋಡೆ ನಂಗೆ ಮಾತಾಡೋಕ್ಕೆ ಆತ ಇಲ್ಲೇ. ತಂಗೆ ಸುಧಾರಿಸ್ಕಮ್ಮ. ಏನನ ಅಡುಗೆ ಮಾಡ್ತೀನಿ, ಬಿಸಿ ಬಿಸಿ ತಿನ್ನಿ ಅಂತೆ. ಅಡುಗೆನೂ ಬೇಡ, ಏನೂ ಬೇಡ. ವಿಜಯ್ಗೆ ಫೋನ್ ಮಾಡಿ ಹೇಳೆ. ಹ್ಞೂ ಸರಿ ಇರು, ಹೇಳ್ತೀನಿ. ಹಲೋ, ಹೇಳು ಪೂಜಾ. ವಿಜಯ್, ನೋಡು ನಿಮ್ಮ ಅಕ್ಕ ನಮ್ಮ ಅಮ್ಮಗೆ ಹೇಗೆ ಹೊಡೆದಿದ್ದಾರೆ. ನಮ್ಮಕ್ಕನ? ನಿಮ್ಮ ಮಗ? ಯಾಕೆ, ಏನಾಯ್ತು? ಏನೋ ಬೋರ್ವೆಲ್ ಹತ್ರ ನೀರು ಬಿಡು ಅಂತ ಜಗಳ ಮಾಡಿಕೊಂಡು ನಿಮ್ಮ ಅಕ್ಕ ನಮ್ಮ ಅಮ್ಮಗೆ ಹೆಂಗೆ ಹೊಡೆದಿದ್ದಾರೆ ನೋಡು. ನಾವಲ್ಲಿಂದ ಬರೋಷ್ಟರಲ್ಲಿ ನಮ್ಮ ಅಮ್ಮಗೆ ಮಾತಾಡೋಕ್ಕೆ ಸಹ ಆಗ್ತಾ ಇಲ್ಲ. ಏನು ವಿಜಯ್ ಇದು? ಹಾಂ, ನಾವು ನಿಮ್ಮ ಅಕ್ಕ ನೋಡ್ಕೊಂಡು ಸುಮ್ಮನೆ ಇದ್ದೀವಿ. ಇಲ್ಲ ಅಂತಂದಿದ್ರೆ ಇತ್ತು ನಿಮ್ಮ ಅಕ್ಕ ಗ್ರಾಚಾರ ನನ್ನ ಕೈಲಿ. ಸರಿ ಪೂಜಾ, ಇವಾಗ ನಮ್ಮ ಮನೆ ಗೃಹಪ್ರವೇಶ ನಾಳೆ ಅಲ್ವಾ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಇದೆಲ್ಲ ಮುಗಿದ ಮೇಲೆ ನಾನು ಮಾತಾಡ್ತೀನಿ ನಮ್ಮ ಅಕ್ಕ ಹತ್ರ. ನೋಡು ವಿಜಯ್, ಇನ್ನೊಂದ್ಸರಿ ನಮ್ಮ ಅಮ್ಮ ವಿಷಯಕ್ಕೆ ಬಂದರೆ ನಾನಂತೂ ಸುಮ್ಮನೆ ಬಿಡಲ್ಲ. ಅದ್ರ ಪರಿಣಾಮ ನಿಮ್ಮ ಅಕ್ಕ ಎದುರಿಸ್ಬೇಕಾಗುತ್ತೆ. ಈ ಸರಿ ಬಿಟ್ಟಿದ್ದೀನಿ, ನೆಕ್ಸ್ಟ್ ಸರಿ ಇದೇ ಥರ ರಿಪೀಟ್ ಆದರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇನಾ. ಹೇಳಿದ್ನಲ್ಲ ಪೂಜಾ, ನಾನು ಮಾತಾಡ್ತೀನಿ ಅಂತ. ಇವಾಗ ನಾಳೆ ಬರಲ್ವಾ ನೀನು ಗೃಹಪ್ರವೇಶಕ್ಕೆ? ನೋಡೋಣ ವಿಜಯ್, ನಮ್ಮಮ್ಮಗೆ ತುಂಬ ಹುಷಾರಿಲ್ಲ, ಹಾಸ್ಪಿಟಲ್ಗೆ ಬೇರೆ ಕರ್ಕೊಂಡು ಹೋಗ್ಬೇಕು. ಆದರೆ ಬರ್ತೀನಿ, ಇಲ್ಲ ಅಂದರೆ ಇಲ್ಲ. ಸರಿ ವಿಜಯ್, ಆಯಿತು. ನಿಮ್ಮ ಅಕ್ಕಗೆ ಹೇಳ್ಬೇಕು ನೀವು. ಇಲ್ಲ ಅಂತಂದರೆ ನಾನು ಸುಮ್ಮನೆ ಇರಲ್ಲ ನೋಡುವ ವಿಜಯ್. ಸರಿ ಆಯ್ತು ಬಿಡು, ಹೇಳ್ತೀನಿ.
ಏನನ್ನೇ ಏನನ್ನ ಇವಾಗ ನಾಳೆ ಗ್ರೂಪ್ ಪ್ರವೇಶ ನಾಮಕರಣ ಎಲ್ಲ ಐತಲ್ಲ, ಅದೆಲ್ಲ ಮುಗಿದ್ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ನು. ನೀವು ಅಟ್ಟುದ್ದೋಗ ಅವಳು ಕೂಡ ಅವ್ನು ಮಾತಾಡಲ್ಲ, ಅವ್ರು ಹೇಳಲ್ಲ. ಹೋಗ್ಲಿ ಬಿಡು, ನನ್ನ ಮಾತು ಕೇಳಲ್ಲ ನೀನು. ಕಂಪ್ಲೇಂಟ್ ಕೊಡೋಣ ನಡಿ ಅಂತಂದ್ರೆ ಬೇಡ ಅಂತೀಯಾ? ಓ ಈ ಸಣ್ಣ ಪುಟ್ಟದಕ್ಕೆಲ್ಲ ಏನಕ್ಕತ್ತೆ ಕಂಪ್ಲೇಂಟ್ ಕೊಡೋದ? ಏನು ಬೇಡ, ಸುಮ್ಮನೆ ಇರ್ರಿ. ರಶ್ ಮೇಲತ್ತೈತೆ. ಪೂಜಾ ಹೋಗು, ವಿಕ್ಸಂದು ಉಜ್ಜು ಕತ್ಕ ಮೇಲತ್ತೈತೆ. ನಿಮ್ಮ ಅಮ್ಮನೇನು ಕಡಿಮೆ ಇಲ್ಲ, ನಿಮ್ಮ ಅಮ್ಮನ ಬಾಯಿ ತಿರುಗಿಸಿತ್ತಾಳೆ. ನೀವು ನೋಡಿದ್ದೀರಾ ನಮ್ಮಮ್ಮನ ಎಲ್ಲರ ಮೇಲೆ ಜಗಳಕ್ಕೆ ಹೋಗೋದು? ಹಾಂ, ಅದೇನು ಮಾತಾಡ್ತಾ ಇದ್ದೀರೋ? ಅಯ್ಯ ನಾನು ನೋಡಿರೋದಕ್ಕೆ ಹೇಳಿದ್ದು, ಹೋಗು ವಿಕ್ಸ್ ತಂದು ಉಜ್ಜೋಗು, ಎಲ್ಲ ಸರೋತೈತೆ, ಏನೂ ಆಗಲ್ಲ. ನೀವು ನೋಡಿ ಹೆಂಗಂತಾನೆ ನಾಳೆನಾಗೆ ನನ್ನ ಮಕ್ಕ ಮುಗಿಸ್ಕೊಂಡು ಹೆಂಗಂತ ನೋಡು. ಮತ್ತೆ ವಿಕ್ಸ್ ಉಜ್ಜಿದ್ರೆ ಸರೋತೈತೆ ಬಿಡತ್ತೆ, ಏನೂ ಆಗಲ್ಲ. ಯಾಕೆ ಅದನ್ನೇ ಮನ್ಸಾಗಿ ಇಟ್ಕೊಂಡು ಕೊರಿತೀರಾ? ಆಮೇಲೆ ಸತ್ಗುತ್ತಿ ಹತ್ರ ಏನು ಗತ್ತೆ? ನೀನಂತ ಅಳಿನೇ ಇರಬೇಕು ಎಲ್ಲಾರ್ಗೂ, ಉದ್ಧಾರ ದೇಶ. ಹಾಂ, ನಮ್ಮಂಥವ್ರು ಇರೋದ್ರಿಂದನೇ ಮಳೆ ಬೆಳೆ ಅಷ್ಟು ಆತಾ ಇರೋದು. ಮಲ್ಕ ಬಾಯಿ ಮುಚ್ಕೊಂಡು. ಸವಿತಾ ಆಯ್ತೇನಮ್ಮ, ನಿಮ್ಮ ತಾತನು ನಿಮ್ಮ ಅಪ್ಪನೆಲ್ಲ ಬ್ಯಾಗಲ್ಲಿ ಕಾರಾಗಿ ಇಕ್ತಾವ್ರೆ. ದೇವಿ ಓ ಸೀರೆ ಚೆನ್ನಾಗದೆ. ಕತ್ಕ ನೆಕ್ಲೆಸ್ ಯಾವಾಗ ಮಾಡಿಸಕೊಂಡೆ? ಒಳ್ಳೆ ಚೆನ್ನಾಗೈತೆ ದೊಡ್ಡಗ. ನೀನು ಮಾಡಿಸ್ಕೊಟ್ಟಲ್ಲ 1 kg ಬಂಗಾರ ಹಾಕಿ ನೆಕ್ಲೆಸ್ನ, ಯಾವುದೋ ಉಮ್ಮಗೊಳ್ದು ಹಂಗೆ ಹಾಕೊಂಡಿದ್ದೀನಿ. ನಡಿ ಕಾರ ಕೂತ್ಕೊಂಡು ನಡಿ, ಟೈಮ್ ಆಯಿತು. ಏನೋ ಇವತ್ತು ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಓಹೋ ನೋಡ್ದಂಗೆ ಸೀರೆ ಎಂಥದ್ದು ಉಟ್ಕೊಂಡಿದ್ಯಾ? ಒಳ್ಳೆ ಚೆನ್ನಾಗದೆ ಸೀರೆ. ಎಲ್ಲ ಗಿಲೀಟ್ ಮಾತು ಹೇಳ್ಬೇಡ ನನ್ನ ಹತ್ರ. ಇಷ್ಟು ದಿವಸದಿಂದ ಇಲ್ದಿದ್ದಕ್ರೆ ಇವಾಗ ಬಂದ್ಬಿಟ್ಟೈತೆ ಹೆಣ್ರ ಮೇಲೆ ಎಲ್ಲಿ ಇಲ್ದಿದ್ದು ಪ್ರೀತಿನು. ಅಯ್ಯ ಇದೊಳ್ಳೆ ಚೆನ್ನಾಗಿ ಹೇಳ್ತೀಯ. ನಾನು ನಿನ್ನ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡಿದ್ದೀನಿ. ಯಾವಾಗೂ ಹೆಣ್ರ ಮೇಲೆ ಪ್ರೀತಿ ಇದ್ದೇ ಇರ್ತೈತೆ. ಏನು ಇಷ್ಟು ವರ್ಷ ಇಲ್ದಿದ್ದು ಇವಾಗಂತಲ್ಲ, ಯಾವಾಗಲೂ ನೀನಂದರೆ ನಂಗೆ ಇಷ್ಟನೇ. ನೀನಂದ್ರೆ ನಂಗೆ ಇಷ್ಟನೇ. ಇನ್ನೇನು ಮೊಮ್ಮಕ್ಳಾಗವ್ರೆ, ಇವಾಗ ಬಂದವ್ರೆ ಹೇಳಕ್ಕ ನೀನಂದ್ರೆ ನಂಗೆ ಇಷ್ಟ ಅಂತ. ಅದಕ್ಕೆ ನಿಂಗೆ ಮಾನ ಮರ್ಯಾದೆ ಆಗಲ್ಲ, ಹೋಗು. ಓ ಕಾಬ ಮಾಡ್ಕೊಂಡ್ರು ಒಳ್ಳೆ ಚೆನ್ನಾಗಿ ಕಾಣಿಸ್ತೀಯ. ನೋಡ್ದಂಗೆ ಕೆನ್ನಿಗ್ಲು ಒಳ್ಳೆ ಆಪಲ್ ಇದ್ದಂಗವೆ. ಹೌದಾ, ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಹಾಂ, ಇವಾಗ ಹೆಂಗೆ ಕಾಣಿಸ್ತಾ ಇದ್ದೀನಿ? ಇವಾಗ ಒಳ್ಳೆ ತಿಕ್ಲೊಳಗೆ ಕಾಣಿಸ್ತಾ ಇದೆಯಾ? ಕರೆಕ್ಟಾಗಿ ನಿಂತ್ಕೊಳ್ಳೆ. ಏನು ಹಂಗಾಡ್ತಾ ಇದೆಯಾ? ಹಂಗಾಡ್ತಾ ಇದ್ದೀನಿ ನಾನು? ಹಾಂ, ಹೆಂಗಾಡ್ತಾ ಇದ್ದೀನಿ? ಇಷ್ಟೊತ್ತು ಹೋಗ್ತಾ ಇದ್ದೆ, ಇವಾಗ ಯಾಕೆ ತಿಕ್ಲೋಳ ಹಂಗಾಡ್ತೀಯ ಅಂತೀಯಾ? ಹಾಂ, ಬೋಲಾದ ನೀನು. ನಂಗೆ ಬರ್ತಾ ಇರೋ ಕಾಪ್ಕ ನೀನು ಹಂಗೆ ಕತ್ತಿಸ್ಕಿ ಸಾಯ್ಸಾಕ್ಬಿಡ್ಬೇಕು ಅನಿಸ್ತೈತಿ. ಅಷ್ಟು ಕಾಪ ಬರ್ತಾಯ್ತು ನಿಂಕ. ಇಷ್ಟು ವರ್ಷ ಇಲ್ದಿದ್ದು ಇವಾಗ ನನ್ನ ಮೇಲೆ ಪ್ರೀತಿ ಬಂದ್ಬಿಟ್ಟೈತೆ ನಿಂಕ. ಇಷ್ಟು ದಿನದ ಚಿಕ್ಕಂಡ್ರು ಅಂತ ಅವಳ ಮನೆಗೆ ಇರ್ತಾ ಇದ್ದೆ ಯಾವಾಗೂ. ಹಾಂ, ಇವಾಗ ನಮ್ಮ ಮನೆಗೆ ಬಂದ್ಬಿಟ್ಟಿದ್ಯಾ ನನ್ನ ಪ್ರಾಣ ತಿನ್ನಕ. ಹೋಗ ಇಲ್ಲಿಂದ ಆಚಕ ಹೋಗ. ಲೇ ನಿಂಕೆ ದೆವ್ವಾಗಿವ ಮೈ ಮೇಲೆ ಬಂತಾನೆ, ಯಾಕೆ ಹಿಂಗಾಡ್ತಾ ಇದೆಯಾ? ಇವಾಗ ತಾನೇ ಚೆನ್ನಾಗಿದ್ದೆ. ದೆವ್ವ ಬಂದೈತೆ, ನಿಮ್ಮ ಅಪ್ಪನ ದೆವ್ವ, ನಿಮ್ಮ ಅಮ್ಮನ ದೆವ್ವ. ಅಮ್ಮ ಹೋಗೋದಾ? ಅಯ್ಯ ತಡಿಯಮ್ಮ, ನಿಮ್ಮ ಅಮ್ಮನ್ಗೆ ಯಾವುದೋ ದೆವ್ವ ಹಿಡ್ಕೊಂಡದೆ. ತಡಿ, ಅದೇನೋ ದೆವ್ವ ಹಿಡಿದವಳು ಹಂಗಾಡ್ತಾವಳೆ. ಯಾಕಮ್ಮ, ಏನಾಯ್ತಮ್ಮ? ಇದ್ಯಾಕೆ ಸವಿತಾ ರೆಡಿ ಆಗಿಲ್ಲ ಇನ್ನ? ಹಾಂ ಅಮ್ಮ, ಅಲ್ಲಿಗೆ ಹೋದ್ಮೇಲೆ ರೆಡಿ ಆಗ್ತೀನಮ್ಮ. ಹೋಗೋಣ? ಹಾಂ ಹೋಗೋದೆ, ನಡಿಯಮ್ಮ ಹೋಗೋದೆ. ಅಮ್ಮ, ನನ್ನ ಬಟ್ಟೆಗಳೆಲ್ಲ ಎತ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಬಟ್ಟೆಗಳು, ಜಾನು ಬಟ್ಟೆಗಳು ಎಲ್ಲನೂ. ಇನ್ನು ಇಲ್ಲಿಗೆ ಬರಲ್ಲಲ್ಲ, ಅಲ್ಲೇ ಇರೋದಲ್ಲ ಅದಕ್ಕೆ. ಯಾಕಮ್ಮ, ಏನಾಯ್ತು? ಇಷ್ಟು ದಿನದಿಂದ ಮಗು ನೀನು ಮನೆಯಾಗಿದ್ರಮ್ಮ, ಮನೆಗೊಂದು ಕಳೆ ಇತ್ತು. ಇವಾಗ ನೀನು ಹೊರಟೋತಾ ಇದೆಯಲ್ಲ, ಯಾಕೆ ಮನ್ಸಿಗೆ ಬೇಜಾರತ್ತೈತಮ್ಮ. ಅಮ್ಮ, ಇನ್ನೊಂದು 2 ದಿವಸ ಕವಿತಾ ಹೇಗೆ ಬರ್ತಾಳಲ್ಲ, ಬಿಡಮ್ಮ, ಏನು ಬೇಜಾರಿಲ್ಲ. ಅವಳು ಬರ್ತಾಳೆ, ಯಾಕೆ ಬೇಜಾರು ಮಾಡ್ಕೊಂತೀಯಾ? ಹೆಂಗನಾಗ್ಲಮ್ಮ, ನೀನು ಎರ್ಗೆ ಬರೋಕ್ಕೆ ಮುಂಚೆ ಶೋಭಿತಾ ಮನೆಗಿದ್ಲು, ನನಗೇನಷ್ಟು ಬೇಜಾರಾಗ್ತಾರಿಲ್ಲ. ಇವಾಗ ನೀನು ಓದ್ತಾ ಇದೆಯಾ, ಮನೆಯೆಲ್ಲ ಬೇಕು ಅಂತದಲ್ಲಮ್ಮ. ಹಾಂ, ಬೇಜಾರು ಮಾಡ್ಕೊಂಬೇಡ, ನಡಿಯಮ್ಮ. ಅಲ್ಲಿ 2 ದಿವಸ ಇಲ್ಲಿ 2 ದಿವಸ ಕಾಲ ಹಾಕಿಯ, ನಡಿಯಮ್ಮ.